Hello, my dear friends and my dear students. Welcome to our YouTube channel, Civil with Sudhir. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಏನಂತಂದ್ರೆ BWSSB ಎ ಎಕ್ಸಾಮ್ 4th ಮತ್ತೆ 5th ಜುಲೈ ಇದೆ. ಸೊ ಎಲ್ಲರೂ ಪ್ರಿಪೇರ್ ಆಗ್ತಿದ್ರೆ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ರೆ ಅಂತ ಆ ಒಂದು ನಿಮ್ ಪ್ರಿಪರೇಷನ್ಗೆ ಇನ್ನೊಂದು ಸ್ವಲ್ಪ ಬೂಸ್ಟ್ ಕೊಡಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬಾ ಸ್ಟೂಡೆಂಟ್ಗೆ ಸ್ವಲ್ಪ ಇನ್ನೂ ಕನ್ಫ್ಯೂಷನ್ಸ್ ಇದೆ ಏನಂತಂದ್ರೆ ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್ ಏನಿದೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್ ಆರ್ ಒಂದ್ ಸಬ್ಜೆಕ್ಟ್ ಅಲ್ಲಿ ಏನ್ ಓದ್ಬೇಕು ಅಥವಾ ನಾನು ಸ್ವಲ್ಪ ಓದಿದ್ದೀನಿ ಸ್ವಲ್ಪ ಓದಿಲ್ಲ. ಸೊ ಈಗ ರಿಮೈನಿಂಗ್ ಯಾವ ತರ ಕವರ್ ಮಾಡಬೇಕು, MCQ ಓದ್ಬೇಕಾ ಅಥವಾ ಹೈ ವೇಟೇಜ್ ಸಬ್ಜೆಕ್ಟ್ಸ್ ಯಾವ್ದಿದೆ, ಈ ಎಲ್ಲ ಕನ್ಫ್ಯೂಷನ್ಸ್ ತುಂಬಾ ಜನಕ್ಕಿದೆ. ಆ ಒಂದು ಕನ್ಫ್ಯೂಷನ್ಸ್ ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್, ವೇಟೇಜ್, ಸಬ್ಜೆಕ್ಟ್ಸ್ ನ ಯಾವ ತರ ಇಂಪಾರ್ಟೆನ್ಸ್, ಫಸ್ಟ್ ಪ್ರಯಾರಿಟಿ ಯಾವ್ದು ಕೊಡ್ಬೇಕು ಆಮೇಲೆ ಯಾವ್ದು ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ಸೊ ಲಾಸ್ಟ್ ಬರೀ 12 ದಿವಸ ಇದೆ. ಆ 12 ದಿವಸದಲ್ಲಿ ನೀವು ಏನೇನ್ ಮಾಡ್ಬೇಕು ಅಂತ ಒಂದು ಲಾಸ್ಟ್ ಅಲ್ಲಿ ನಿಮ್ಗೆ ಒಂದು ಸ್ಟ್ರಾಟಜಿನೂ ನಾನು ಹೇಳ್ಕೊಡ್ತೀನಿ. ರೈಟ್. ಸೊ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ದು ಆಪ್ ಇದೆ, ಸಿವಿಲ್ ವಿತ್ ಸುಧೀರ್ ಆಪ್ ಅಪ್ಲಿಕೇಶನ್, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಮಟೀರಿಯಲ್ ಸಿಗುತ್ತೆ, ಎಲ್ಲನೂ ನೋಡೋಕ್ಕೂ ಸಿಗುತ್ತೆ. ನೀವು ಅದನ್ನ ಒಂದ್ಸಲ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, ನೀವೇನಂತಂದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ ನ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್ ಏನಿದೆ ಅಂತ ನೋಡೋಣ. ನಿಮ್ಮೆಲ್ಲರಿಗೂ ಗೊತ್ತಿದೆ ಏನಂತಂದ್ರೆ BWSSB ಎಕ್ಸಾಮ್ಸ್ ಆಲ್ರೆಡಿ ಗೊತ್ತಾಗಿದೆ. ಇವತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್ ಏನಿದೆ ಹೈ ವೇಟೇಜ್ ಸಬ್ಜೆಕ್ಟ್ಸ್ ಮತ್ತೆ ಲಾಸ್ಟ್ 12 ದಿವಸದಲ್ಲಿ ನಾವು ಯಾವ ತರ ಪ್ರಿಪರೇಷನ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ತೀನಿ. ಸೊ ಈಗ ಎಕ್ಸಾಮ್ ಅಂತೂ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ 4th ಮತ್ತೆ 5th ಜುಲೈ ಇದೆ. 4th and 5th ಜುಲೈ ಇದೆ. KE ಕಡೆಯಿಂದ ಎಕ್ಸಾಮ್ ಆಗ್ತಾ ಇದೆ. ರೈಟ್. ಸೊ ಈಗ ನಾನು ಹೇಳ್ತಾ ಇರೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಏನಂತಾರೆ ಟಾಪಿಕ್ಸ್ ಮತ್ತೆ ಏನಂತಂದ್ರೆ ಈ ಸಬ್ಜೆಕ್ಟ್ಸ್ ಪ್ರಯಾರಿಟಿ ನಾನು, ಆಯ್ತಾ, ಹೆಂಗ್ ಹೇಳ್ತಾ ಇರೋದು ಅಂತಂದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಹೈ ವೇಟೇಜ್ ಟಾಪಿಕ್ಸ್ ಯಾವ್ದಿದೆ ಅದನ್ನ ಹೇಳ್ಕೊಡ್ತೀನಿ. ಇಂಪಾರ್ಟೆಂಟ್ ರಿಪೀಟೆಡ್ ಕಾನ್ಸೆಪ್ಟ್ಸ್ ಯಾವ್ದಿದೆ, ಆಯ್ತಾ, ರಿಪೀಟೆಡ್ ಕಾನ್ಸೆಪ್ಟ್ಸ್ ಅದ್ರ ಬಗ್ಗೆನೂ ಹೇಳ್ತೀನಿ. ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಏನಿದೆ ಗೈಡೆನ್ಸ್ ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಆಯ್ತಾ. ಸೊ ನೋಡಿ, ಇದನ್ನ ನಿಮಗ್ ಗೊತ್ತಾಗುತ್ತೆ. ಈಗ ನಾನು ಹೇಳ್ತಾ ಇರೋ ಟಾಪಿಕ್ಸ್ ನಾನು ಎಲ್ಲಿಂದ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಕ್ವಶನ್ಸ್ ಬರುತ್ತೆ. ಸೊ ನಾನು ಹೇಳ್ತಾ ಇರೋ ಟಾಪಿಕ್ಸ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ನಾನು KPSC ಪ್ರೀವಿಯಸ್ ಇಯರ್ ಪೇಪರ್ ನ ಅನಾಲಿಸಿಸ್ ಮಾಡಿದ್ಮೇಲೆ ನಾನು ಇದನ್ನ ಹೇಳ್ತಾ ಇರೋದು. ಆಮೇಲೆ KE ಅದು ಪ್ರೀವಿಯಸ್ ಇಯರ್ AE ಮತ್ತೆ JE ಏನಂತಂದ್ರೆ ಕ್ವಶನ್ ಪೇಪರ್ಸ್ ನ ಅನಾಲಿಸಿಸ್ ಮಾಡಿದ್ಮೇಲೆ ಈ ಒಂದು ಟಾಪಿಕ್ಸ್ ನ ಇಂಪಾರ್ಟೆಂಟ್ ಇದೆ ಅಂತ ನಾನು ಡಿಸ್ಕಸ್ ಮಾಡ್ತಾ ಇರೋದು. ರಿಪೀಟೆಡ್ ಎಕ್ಸಾಮ್ಸ್ ಅಲ್ಲಿ ಯಾವ ಟ್ರೆಂಡ್ ನಡೀತಾ ಇದೆ, ಸೊ ಅದನ್ನ ಬೇಸ್ ಆಗಿ ಇಟ್ಕೊಂಡ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇರೋದು. ಆಮೇಲೆ ಕೋರ್ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಏನಿರುತ್ತೆ ಅದನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಇಟ್ಕೊಂಡ್ಬಿಟ್ಟು ನಾನು ಏನಂತಂದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್ ಏನಿದೆ ಈ 4 ನಾನು ಅದನ್ನ ಹೇಳ್ತಾ ಇರೋದು. ರೈಟ್. ಸೊ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್, ಇವೆಲ್ಲನೂ ಈ ಒಂದು ಬೇಸಿಸ್ ಮೇಲೆ ಹೇಳ್ತಾ ಇರೋದು. ಸೊ ಇವಾಗ ಫಸ್ಟ್ ಏನಂತಂದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್ ಅಲ್ಲಿ ಸಬ್ಜೆಕ್ಟ್ ವೈಸ್ ನೋಡೋಣ. ಸಬ್ಜೆಕ್ಟ್ ವೈಸ್ ಟಾಪಿಕ್ಸ್ ಏನೇನು ಓದ್ಬೇಕು ನೀವು ಅದನ್ನ ನಾನು ಹೇಳ್ತೀನಿ. ಫಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಸ್ಟ್ರೆಂತ್ ಆಫ್ ಮಟೀರಿಯಲ್ ಇದೆ, ವೆರಿ ಇಂಪಾರ್ಟೆಂಟ್. ನೀವು ಅದರಲ್ಲಿ ಓದ್ಬೇಕಾಗಿರೋದು ಸ್ಟ್ರೆಸ್ ಸ್ಟ್ರೇನ್ ಓದ್ಬೇಕು, ಆಮೇಲೆ ಮೋರ್ ಸರ್ಕಲ್ ಬಗ್ಗೆ ಓದ್ಬೇಕು, ಅದರದ ಅಸಂಪ್ಷನ್ಸ್ ಓದ್ಬೇಕು, ಆಯ್ತಾ. ಅದರ ಮೇಲೆ ಪ್ರಾಬ್ಲಮ್ಸ್ ಏನ್ ಬರುತ್ತೆ ಅದನ್ನು ಏನಂತಂದ್ರೆ ನೋಡ್ಕೋಬೇಕು. ನೆಕ್ಸ್ಟ್ ಬೆಂಡಿಂಗ್ ಮೂವ್ಮೆಂಟ್ ಶಿಯರ್ ಫೋರ್ಸ್. ಬೆಂಡಿಂಗ್ ಮೂವ್ಮೆಂಟ್ ಶಿಯರ್ ಫೋರ್ಸ್ ಅಲ್ಲಿ ನಿಮಗೆ ಗೊತ್ತಿದೆ ಯಾವುದೇ ತರ ಕೊಟ್ಟರು ಮಾಡಕ್ ಬರ್ಬೇಕು. ಕಂಟಿನ್ಯೂಸ್ ಬೀಮ್ದು ಏನಂತಾರೆ ಕ್ಯಾಂಟಿಲಿವರ್ ಮತ್ತೆ ಸಿಂಪ್ಲಿ ಸಪೋರ್ಟೆಡ್ ವಿತ್ ಡಿಫರೆಂಟ್ ವೇರಿಂಗ್ ಲೋಡ್ಸ್ ಅಥವಾ UL UDL ಕೊಟ್ಟು ಮಾಡಕ್ ಬರ್ಬೇಕು. ಅದನ್ನ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ, ಆಯ್ತಾ. ಸೊ ಇವೆಲ್ಲನೂ ಡೈರೆಕ್ಟ್ ಆಗಿ ಏನಂತಂದ್ರೆ MCQ ತ್ರೂನು ಪ್ರಾಕ್ಟೀಸ್ ಮಾಡ್ಬೋದು. ಬೆಂಡಿಂಗ್ ಸ್ಟ್ರೆಸ್ ಅಂಡ್ ಶಿಯರ್ ಸ್ಟ್ರೆಸ್, ಆಯ್ತಾ. ಬೆಂಡಿಂಗ್ ಸ್ಟ್ರೆಸ್ ಅಲ್ಲಿ ಏನಂತಂದ್ರೆ ಡೈರೆಕ್ಟ್ ಆಗಿ ಫಾರ್ಮುಲಾ ಇದೆ ಬೆಂಡಿಂಗ್ ಸ್ಟ್ರೆಸ್, ಆಯ್ತಾ. ಈ ಎಲಿಜಿಬಲ್ ರನಿ ಮೇ ಐ ನೋ ಯು, ಈ ಒಂದು ಫಾರ್ಮುಲಾ 6 ಅಂಡ್ ಪ್ಯಾರಾಮೀಟರ್ಸ್ ಇದೆ. ಆ ಪ್ಯಾರಾಮೀಟರ್ಸ್ ಮೇಲೆನೆ ಕ್ವಶನ್ಸ್ ಬರುತ್ತೆ, ಆಯ್ತಾ. ಸೊ ಅದನ್ನು ಓದ್ಕೊಳ್ಳಿ ಚೆನ್ನಾಗಿ. ಕಾಲಮ್ ಅಂಡ್ ಸ್ಟ್ರೆಟ್, ಆಸ್ ಯು ನೋ ಕಾಲಮ್ ಅಂಡ್ ಸ್ಟ್ರೆಟ್ ಅಲ್ಲಿ ಫಿಕ್ಸ್ ಇದೆ ಏನಂತಂದ್ರೆ ಕಾಲಮ್ದು ಎಂಡ್ ಕಂಡೀಷನ್ಸ್ ಮೇಲೆ ತುಂಬಾ ಕ್ವಶನ್ಸ್ ಕೇಳ್ತಾರೆ. ಕಾಲಮ್ ಎಂಡ್ ಕಂಡೀಷನ್ಸ್ ಏನಿದೆ, ಒನ್ ಎಂಡ್ ಹಿಂಜು ಅದರ್ ಎಂಡ್ ಫಿಕ್ಸ್ಡ್, ಅದು ಕಂಪಲ್ಸರಿ ಒಂದು ಕ್ವಶನ್ ಬಂದೇ ಬರುತ್ತೆ. ನೆಕ್ಸ್ಟ್ ಟಾರ್ಷನ್ ಅಲ್ಲಿ ನಿಮ್ಗೆ ಗೊತ್ತಿದೆ ಅಂತಂದ್ರೆ ಸಾಲಿಡ್ ಶಾಫ್ಟ್ ಮತ್ತೆ ಟಾರ್ಷನ್ ಏನಿದೆಲ್ಲ, ಸೊ ಅದರಲ್ಲಿ ಕೇಳ್ತಾರೆ ಕಂಪಲ್ಸರಿ ಏನಂತಂದ್ರೆ ಆ ಫಾರ್ಮುಲಾಗಳನ್ನು ನೋಡ್ಕೊಳ್ಳಿ, ಅದೊಂದು ಟಾಪಿಕ್ಸ್ ನ ನೋಡ್ಕೊಳ್ಳಿ. ಸೊ ಇಷ್ಟು ಟಾಪಿಕ್ಸ್ ನೋಡ್ಕೊಂಡ್ರು ಒಂದ್ ವೆಲ್ ಅಂಡ್ ಗುಡ್ ನೀವು ಪ್ರಿಪೇರ್ ಆಗ್ಬೋದು ಅಂತ ಹೇಳ್ತಾ ಇರೋದು. ಇಷ್ಟೇ ಇಂಪಾರ್ಟೆಂಟ್ ಇದೆಯಾ? ಇಲ್ಲ, ನಾನು ಹೇಳ್ತಾ ಇರೋದು ಟೈಮ್ ಪ್ರಕಾರ. ಈಗ 12 ದಿವಸ ಇದೆ, 12 ದಿವಸದಲ್ಲಿ ನೀವು ಇಷ್ಟಾದ್ರೂ ನೋಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಓಕೆ, ಎಸ್. ನೆಕ್ಸ್ಟ್ ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್ ಅಂತಂದ್ರೆ ಕನ್ಫ್ಯೂಷನ್ ಆಗ್ಬೇಡಿ, ಇದು BMC ಸಬ್ಜೆಕ್ಟ್ ಇದೆ. ಸ್ವಲ್ಪ ಬೇರೆ ಟಾಪಿಕ್ಸ್ ಇದರಲ್ಲಿ ಆಡ್ ಮಾಡಿದ್ದಾರೆ, ಆಯ್ತಾ. ಬಿಲ್ಡಿಂಗ್ ಮೆಟೀರಿಯಲ್ ಕನ್ಸ್ಟ್ರಕ್ಷನ್ ಇದರಲ್ಲಿ ಸೇಫ್ ಬೇರಿಂಗ್ ಕೆಪಾಸಿಟಿ, ಟೈಪ್ಸ್ ಆಫ್ ಫೌಂಡೇಶನ್, RCC, ಫಾರ್ಮ್ ವರ್ಕ್, ರೂಪ್ಸ್, ನಿಂಟರ್ಸ್, ಆರ್ಚಸ್, ಟ್ರಸಸ್, ಇವೆಲ್ಲ ನೀವೇನು ಓದೋದ್ ಬೇಕಾಗಿಲ್ಲ, ಜಸ್ಟ್ MCQ ತ್ರೋ ನೀವು ಓದ್ಬೋದು, ಆಯ್ತಾ. MCQ ತ್ರೋ ಯು ಕ್ಯಾನ್ ಸಾಲ್ವ್ ದೀಸ್ ಪ್ರಾಬ್ಲಮ್ಸ್, ಆಯ್ತಾ.
ನೆಕ್ಸ್ಟ್ ಸರ್ವೆಯಲ್ಲಿ ಏನೇನು ಓದ್ಬೇಕು ಅಂತಂದ್ರೆ ಇಂಪಾರ್ಟೆಂಟ್ ಟಾಪಿಕ್ಸ್. ಲೆವೆಲಿಂಗ್ ಕಂಪಲ್ಸರಿ ಓದ್ಬೇಕು. ಲೆವೆಲಿಂಗ್ ಅಲ್ಲಿ ಏನಂತಂದ್ರೆ ನಿಮ್ಗೆ ಗೊತ್ತಿದೆ ಫ್ಲೈ ಲೆವೆಲಿಂಗ್ ಆಗ್ಲಿ, ಆಯ್ತಾ, ಆಮೇಲೆ ರೆಸಿಪ್ರೋಕಲ್ ಲೆವೆಲಿಂಗು ಇವೆಲ್ಲ ಓದ್ಬೇಕು. ಫ್ಲೈ ಲೆವೆಲಿಂಗ್, ರೆಸಿಪ್ರೋಕಲ್ ಲೆವೆಲಿಂಗ್ ಅಲ್ಲಿ ಕರೆಕ್ಷನ್ಸ್ ಏನ್ ಬರುತ್ತೆ ನೋಡಿ, ಕರೆಕ್ಷನ್ ಡ್ಯೂ ಟು ಕರ್ವೇಚರ್, ಕರೆಕ್ಷನ್ ಡ್ಯೂ ಟು ರಿಫ್ರಾಕ್ಷನ್, ಕಂಬೈನ್ಡ್ ಕರೆಕ್ಷನ್, ಇದು ಇಂಪಾರ್ಟೆಂಟ್ ಇದೆ, ಅದನ್ನು ಓದ್ಲೇಬೇಕು. ಆಯ್ತಾ. ಕೌಂಟರಿಂಗ್ ಅಲ್ಲಿ ಏನ್ ಓದ್ಬೇಕು ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಓದ್ಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ಈಗ ಈ ತರ ಇತ್ತು ಅಂತಂದ್ರೆ ಏನ್ ಬರುತ್ತೆ, ಒಳಗಡೆ ಹೈ ಇತ್ತು, ಕೆಳಗಡೆ ಲೋ ಇತ್ತಂದ್ರೆ ಏನ್ ಬರುತ್ತೆ ಅದನ್ನ ಓದ್ಬೇಕು. ಈ ತರ ಇತ್ತಂತಂದ್ರೆ ಏನು, ವ್ಯಾಲಿ ಇದ್ರೆ ಏನ್ ಬರುತ್ತೆ, ಸೊ ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಇದೆ, ಅದನ್ನ ಓದ್ಬೇಕು. ಟ್ಯಾಕೋಮೆಟ್ರಿಕ್ ಸರ್ವೆ ಅಲ್ಲಿ ಕೇಸಸ್ ಇದೆ, ಬೇಕಾದ್ರೆ ನೋಡ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ನಾನು ಕ್ಲಾಸ್ ಮಾಡಿದ್ದೀನಿ ಸರ್ವೆದು, ನಾವು ಲೋಗ್ ನೋಡ್ಕೋಬಹುದು. ಕೇಸಸ್ ಇದೆ, ಡಿಫರೆಂಟ್ ಕೇಸಸ್ ಟ್ಯಾಕೋಮೆಟ್ರಿ, ಅದನ್ನ ನೋಡ್ಕೊಳ್ಳಿ. ಆಮೇಲೆ ಈ ಫಾರ್ಮುಲಾ ಏನಿದೆ ಅಲ್ಲ, ಡಿ ಇಸ್ ಈಕ್ವಲ್ ಟು ಕೆ ಎಸ್ ಪ್ಲಸ್ ಸಿ, ಸೊ ಇದನ್ನು ನೀವು ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ, ಇದ್ರ ಮೇಲೆ ಬರುತ್ತೆ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಯಲ್ಲೂ ಅಗೇನ್ ದೇರ್ ಆರ್ ಸಮ್ ಕೇಸಸ್ ಆರ್ ದೇರ್, ಸೊ 4-5 ಕೇಸಸ್ ಇದೆ, ಆ ಕೇಸಸ್ ವಿತ್ ಫಾರ್ಮುಲಾಸ್ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆಯ್ತಾ, ಫಾರ್ಮುಲಾಸ್ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಕರ್ವ್ಸ್ ಅಲ್ಲಿ ಏನೇನು ಓದ್ಬೇಕು ಅಂತಂದ್ರೆ ಅದರದ್ದು ಡೆಸ್ಟಿನೇಷನ್ ಆಫ್ ದಿ ಕರ್ವ್ಸ್, ಕರ್ವ್ಸ್ ಎಲಿಮೆಂಟ್ಸ್ ಏನಿದೆ, ಆಮೇಲೆ ಟೈಪ್ಸ್, ಸಿಂಪಲ್ ಕರ್ವ್, ಕಂಪೌಂಡ್ ಕರ್ವ್, ಟ್ರಾನ್ಸಿಷನ್ ಕರ್ವ್, ಫಾರ್ಮುಲಾಸ್ ಏನಿದೆ, ಅಟ್ ಲೀಸ್ಟ್ ಫಾರ್ಮುಲಾಸ್ ಆದ್ರೂ ಓದಿ ನೀವು. ಕಾನ್ಸೆಪ್ಟ್ ಓದಿಲ್ಲ ಅಂದ್ರೆ ಪರವಾಗಿಲ್ಲ, ಫಾರ್ಮುಲಾಸ್ ಆದ್ರೂ ಓದ್ಕೊಂಡು ಹೋಗಿ. ಫಾರ್ಮುಲಾ ಕೇಳಿದ್ರೆ ಡೈರೆಕ್ಟ್ ಆಗಿ ನೀವು ಮಾಡಕ್ ಬರ್ಬೇಕು. ಓಕೆ, ಎಸ್, ದಟ್ ಇಸ್ ವೆಲ್ ಅಂಡ್ ಗುಡ್. ನೆಕ್ಸ್ಟ್ ಏರಿಯಾ ಅಂಡ್ ವಾಲ್ಯೂಮ್ ಅಲ್ಲಿ ಏನಂತಂದ್ರೆ ಮೆಥಡ್ಸ್ ಇದೆ, ಆ ಮೆಥಡ್ಸ್ ನ ಓದ್ಕೊಳ್ಳಿ. ಏರಿಯಾ ಅಂಡ್ ವಾಲ್ಯೂಮ್ ಅಲ್ಲಿ ಮೆಥಡ್ಸ್ ಇದೆ, ಆ ಮೆಥಡ್ಸ್ ಓದ್ಕೊಳ್ಳಿ. ಮೆಥಡ್ಸ್ ನಿಮ್ಗೆ ಗೊತ್ತಿದೆ, ಟ್ರಾಪೆಜಾಯ್ಡಲ್, ಪ್ರಿಸಮಾಯ್ಡಲ್, ಇವು ಫಾರ್ಮುಲಾ, ಈ ಮೆಥಡ್ಸ್ ಇದೆಲ್ಲ, ಆ ಮೆಥಡ್ಸ್ ನ ಓದ್ಕೊಂಡು ಹೋಗು. ಫಾರ್ಮುಲಾ ಅಟ್ ಲೀಸ್ಟ್ ಇಷ್ಟಾದ್ರೂ ಓದಿ ಸರ್ವೆ ಅಲ್ಲಿ. ನೆಕ್ಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಇದೆ. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ ಏನ್ ಓದ್ಬೇಕು, ಬರ್ನೌಲಿಸ್ ಥಿಯರಮ್ ಏನೇನು ಅಪ್ಲಿಕೇಶನ್ ಇದೆ, v²/2g + p/w + z = 0, ಇದು ಏನಿದೆಯಲ್ಲ ಇದ್ರದ್ದು ಏನಂತಂದ್ರೆ ಥಿಯರಮ್ ಎಲ್ಲೆಲ್ಲ ಅಪ್ಲಿಕೇಶನ್ ಆಗುತ್ತೆ ಅದನ್ನ ಓದಿ. ರೆನಾಲ್ಡ್ಸ್ ನಂಬರ್ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಬರುತ್ತೆ, ಆಯ್ತಾ, ಅದ್ರ ನಂಬರ್ಸ್ ಏನಿದೆ ಯಾವ ರೇಂಜ್ ಅಲ್ಲಿ ಬರುತ್ತೆ ಅದು. ಆಮೇಲೆ ಫ್ರಾಡ್ ನಂಬರ್ ಒಂದು, ಇದನ್ನು ನೆನ್ಪಿಟ್ಕೊಳ್ಳಿ. ಆರಿಫೈಸ್ ಅಲ್ಲಿ ರೆಕ್ಟಾಂಗುಲರ್ ಆರಿಫೈಸ್, ಸರ್ಕ್ಯುಲರ್ ಆರಿಫೈಸ್ ವಿತ್ ದೇರ್ ಫಾರ್ಮುಲಾಸ್ ಏನಿದೆ ಅದನ್ನು ನೋಡ್ಕೋಬೇಕು. ನಾಚಸ್ ಅಂಡ್ ವೇರ್ಸ್ ಆಲ್ಸೋ ಫಾರ್ಮುಲಾಸ್, ಅದ್ರ ಕಾನ್ಸೆಪ್ಟ್ ನೋಡ್ಕೋಬೇಕು. ಡಿಸ್ಚಾರ್ಜ್ ಮೆಜರ್ಮೆಂಟ್ ಅಲ್ಲಿ 3 ಬರುತ್ತೆ, ನಿಮ್ಗೆ ಗೊತ್ತಿದೆ, CC, CD, CV ಅಂತ ಬರುತ್ತೆ ನೋಡಿ, ಇವು 3 ಕಂಪಲ್ಸರಿ ಓದಲೇಬೇಕು. ಇದ್ರ ಮೇಲೆ ಫಾರ್ಮುಲಾ ಒಂದು ಕ್ವಶನ್ ಅಂತ ಕಂಪಲ್ಸರಿ ಬಂದೇ ಬರುತ್ತೆ. ಓಕೆ, ಅಟ್ ಲೀಸ್ಟ್ ಇಷ್ಟಾದ್ರೂ ಓದಿ, ನಾನು ಹೇಳ್ತಾ ಇರೋದು ಫ್ಲೂಯಿಡ್ ಮೆಕ್ಯಾನಿಕ್ಸ್. ಬೇರೆ ಓದಿಲ್ಲ ಅಂದ್ರೂ ಪರವಾಗಿಲ್ಲ. ಅಂಡ್ ಮೋರ್ ಎವರ್ ಏನಂತಂದ್ರೆ ನೆಕ್ಸ್ಟ್ ಏನಂತಂದ್ರೆ ಇಂಟ್ರೊಡಕ್ಷನ್ ಪಾರ್ಟ್ ಏನಿರುತ್ತಲ್ಲ, ಇಂಟ್ರೊಡಕ್ಷನ್ ಪಾರ್ಟ್ ಅದನ್ನ ಕಂಪಲ್ಸರಿ ಓದಲೇಬೇಕು. ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಏನ್ ಬರುತ್ತೆ ನಿಮ್ಗೆ ಗೊತ್ತಿದೆ ನಾರ್ಮಲ್ ಆಗಿ, ಆಯ್ತಾ. ಎಸ್, ನೆಕ್ಸ್ಟ್ ಸ್ಟ್ರಕ್ಚರ್ ಅಂತ ಸಬ್ಜೆಕ್ಟ್ ಅವ್ರು ಕೊಟ್ಟಿದ್ದಾರೆ BWSSB ಸಿಲೆಬಸ್ ಪ್ರಕಾರ. ಸ್ಟ್ರಕ್ಚರ್ ಅಲ್ಲಿ ಅವ್ರು 3 ಸಬ್ಜೆಕ್ಟ್ ಆಡ್ ಮಾಡಿದ್ದಾರೆ, SA, RCC, ಸ್ಟೀಲ್, 3 ಸಬ್ಜೆಕ್ಟ್ ಆಡ್ ಮಾಡಿದ್ದಾರೆ. 3 ಸಬ್ಜೆಕ್ಟ್ ಅಲ್ಲಿ ಏನೇನು ಓದ್ಬೇಕು ಅದನ್ನ ಹೇಳ್ತೀನಿ ನೋಡಿ. ಸ್ಟ್ರಕ್ಚರ್ ಅನಾಲಿಸಿಸ್ ಅಲ್ಲಿ ಇನ್ಫ್ಲುಯೆನ್ಸ್ ಲೈನು, ರೋಲಿಂಗ್ ಲೋಡ್ಸು, ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್, ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್, ಕಾರ್ನಿಸ್ ಮೆಥಡ್, 3 ಮೂವ್ಮೆಂಟ್ ಮೆಥಡ್. ಸರ್ ಇಷ್ಟೊಂದು ದೊಡ್ಡದೆಲ್ಲ ಇದೆ ಅಲ್ಲ, ಏನು ಇದೆಲ್ಲ ಓದ್ಬೇಕಾ? ಅಲ್ಲ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಇದ್ರದ್ದು ಕಾನ್ಸೆಪ್ಟ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಕಾರ್ನಿಸ್ ಮೆಥಡ್ ಇದೆ, ಕಾರ್ನಿಸ್ ಮೆಥಡ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಅದರಲ್ಲಿ ಯಾವ್ದಾದ್ರು ಒಂದು ಸಣ್ಣ ಸ್ಟೆಪ್ಸ್ ಕೇಳ್ಬೋದು. ಈಗ ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಇದೆ, ಅದರಲ್ಲಿ ಏನಂತಂದ್ರೆ ಕ್ಯಾರಿ ಓವರ್ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡಕ್ ಕೇಳ್ಬೋದು, ಆಯ್ತಾ. ಇಲ್ಲಾಂದ್ರೆ ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಇದರಲ್ಲಿ ಎಷ್ಟಾಗುತ್ತೆ ಅಂತ ಕೇಳ್ಬೋದು, ಇಲ್ಲ ಕಾನ್ಸೆಪ್ಟ್ ಕೇಳ್ಬೋದು, ಇಲ್ಲ ಥಿಯರಮ್ ಕೇಳ್ಬೋದು, ಆ ತರ ಗೊತ್ತಾ, ಆ ತರ ಓದ್ಕೊಳ್ಳಿ, ಆಯ್ತಾ. ಇನ್ಫ್ಲುಯೆನ್ಸ್ ಲೈನ್ ತುಂಬಾ ದೊಡ್ಡ ಟಾಪಿಕ್ ಇದೆ, ಓದ್ರೆ ಓದಿ, ಇಲ್ಲ ಅಂತಂದ್ರೆ ಯು ಕ್ಯಾನ್ ಅವಾಯ್ಡ್ ದಿಸ್ ಟಾಪಿಕ್, ಆಯ್ತಾ, ಇದನ್ನ ಅವಾಯ್ಡ್ ಮಾಡ್ಬಿಡಿ, ಆಯ್ತಾ. ಸೊ ಈ ಅಟ್ ಲೀಸ್ಟ್ ಈ ನಾನು ಕೊಟ್ಟಿರೋದಾದ್ರೂ ಓದ್ಲೇಬೇಕು, ಇದರಲ್ಲಿ ಕಂಪಲ್ಸರಿ ಕ್ವಶನ್ ಬರುತ್ತೆ. ಅಂಡ್ ಎಕ್ಸೆಪ್ಟ್ ದಿಸ್ ಯು ಹ್ಯಾವ್ ಟು ಸ್ಟಡಿ ಡಿಟರ್ಮಿನೇಟ್ ಅಂಡ್ ಇಂಡಿಟರ್ಮಿನೇಟ್ ಆಫ್ ದ ಸ್ಟ್ರಕ್ಚರ್ಸ್ ಅಂತ ಬರುತ್ತೆ ನೋಡಿ, ಅದನ್ನು ಓದ್ಬೇಕು. ಡಿಟರ್ಮಿನೇಟ್, ಇಂಡಿಟರ್ಮಿನೇಟ್, ಯಾಕಂದ್ರೆ ಅದು ಏನಂತಂದ್ರೆ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಬರುತ್ತೆ. ಆಮೇಲೆ ಡಿಗ್ರಿ ಆಫ್ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ ಅಂತ ಬರುತ್ತೆ, ಅದನ್ನು ಓದ್ಬೇಕು. ಎಕ್ಸ್ಟರ್ನಲ್ ಸ್ಟೆಬಿಲಿಟಿ, ಇಂಟರ್ನಲ್ ಸ್ಟೆಬಿಲಿಟಿ, ಇವೆಲ್ಲ ಕಂಪಲ್ಸರಿ ಓದ್ಲೇಬೇಕು, ಆಯ್ತಾ. ಇದು ಸ್ಟ್ರಕ್ಚರ್ ಅನಾಲಿಸಿಸ್. RCC ಅಲ್ಲಿ ಏನ್ ಓದ್ಬೇಕು, 1 ವೇ ಮತ್ತೆ 2 ವೇ ಸ್ಲ್ಯಾಬ್, ಫ್ಲೆಂಜ್ಡ್ ಬೀಮ್ಸ್, ಫುಟಿಂಗ್ಸ್, ಇಷ್ಟೇ ಓದ್ಬೇಕಾ ಸರ್ ಅಂತ ಕೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಇಂಪಾರ್ಟೆಂಟ್ ಇರೋದು ಅಷ್ಟೇ, ಆಯ್ತಾ. ಇಂಪಾರ್ಟೆಂಟ್ ಇರೋದು, ಈಗ ಕಾಲಮ್ನು ಇದೆ, ಅದನ್ನ ಆಡ್ ಮಾಡ್ಕೊಳ್ಳಿ. ಕಾಲಮ್ಸ್ ಡಿಸೈನ್ ಸ್ಟೆಪ್ಸ್ ಏನಿದೆ ಅದನ್ನು ನೋಡ್ಕೊಂಡು ಹೋದ್ರೆ ಸಾಕು, ಇಷ್ಟಾದ್ರೂ ನೋಡ್ಕೊಳ್ಳಿ ಸಾಕು, ನಾನು ಹೇಳ್ತೀನಿ, ಆಯ್ತಾ. ಬೇರೆದೆಲ್ಲ ನಿಮ್ಗೆ ಗೊತ್ತಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ಅಂದ್ರೂ ಅಟ್ ಲೀಸ್ಟ್ ಇಷ್ಟಾದ್ರೂ ಓದ್ಕೊಂಡು ಹೋಗಿ. ನೆಕ್ಸ್ಟ್ ಸ್ಟೀಲ್ ಸ್ಟ್ರಕ್ಚರ್ಸ್, ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್ ಅಲ್ಲಿ ಟೆನ್ಷನ್ ಮೆಂಬರ್, ಕಂಪ್ರೆಷನ್ ಮೆಂಬರ್, ವೆಲ್ಡೆಡ್ ಮತ್ತೆ ಬೋಲ್ಟೆಡ್ ಕನೆಕ್ಟರ್ದು ಫಾರ್ಮುಲಾಸ್ ಏನಿದೆ, ಆಯ್ತಾ, ಆಮೇಲೆ ಕಾನ್ಸೆಪ್ಟ್ ಏನಿದೆ, ಅಟ್ ಲೀಸ್ಟ್ ಇಷ್ಟಾದ್ರೂ ನೀವು ಓದ್ಲೇಬೇಕು.
ಇಷ್ಟಾದ್ರೂ ನೀವು ಓದ್ಲೇಬೇಕು. ಓದ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅದ್ರದ್ದು ಏನಿದೆ ಅಷ್ಟೇ ಸಮರಿ ಆದ್ರೂ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಏನೂ ಅರ್ಥ ಆಗಲ್ಲ, ಎಕ್ಸಾಮ್ಸ್ ಅಲ್ಲಿ ಸಾಲ್ವ್ ಮಾಡಕ್ ಆಗಲ್ಲ. ರೈಟ್. ಎಸ್. ನೆಕ್ಸ್ಟ್ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಅಲ್ಲಿ ಸಾಯಿಲ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ಸಾಯಿಲ್ ಪ್ರಾಪರ್ಟೀಸ್ ಆಸ್ ಯು ನೋ, ಎಲ್ಲ ಇದರಲ್ಲಿ ಎಲ್ಲ ಬಂದ್ಬಿಟ್ಟು ಸಾಯಿಲ್ ಪ್ರಾಪರ್ಟೀಸ್ ಅಂತಂದ್ರೆ ನಾವು ಏನ್ ಜನರಲೈಸ್ ಫಾರ್ಮುಲಾನ ಯೂಸ್ ಮಾಡ್ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ನೋಡಿ, ವೈಡ್ ರೇಷಿಯೋ, 2 ಫೇಸ್ ಸಿಸ್ಟಮು, 3 ಫೇಸ್ ಸಿಸ್ಟಮು, ಆಯ್ತಾ. ಬೇರೆ ಪ್ರಾಬ್ಲಮ್ಸ್ ಏನ್ ಸಾಲ್ವ್ ಮಾಡ್ತೀವಲ್ಲ, ವೈಡ್ ರೇಷಿಯೋ ರಿಲೇಟೆಡ್, ಪೋರಸಿಟಿ ರಿಲೇಟೆಡ್, ಡಿಗ್ರಿ ಆಫ್ ಸ್ಯಾಚುರೇಷನ್, ಇದೆ ಎವ್ರಿಥಿಂಗ್ ಇಟ್ ವಿಲ್ ಬಿ ಕವರ್ ಇನ್ ಸಾಯಿಲ್ ಪ್ರಾಪರ್ಟೀಸ್. ಕನ್ಸಾಲಿಡೇಷನ್ ಅಲ್ಲಿ ಟೈಪ್ಸ್ ಏನಿದೆ ಅದನ್ನು ಓದಿ ವಿತ್ ಫಾರ್ಮುಲಾಸ್, ಆಯ್ತಾ. ಆಮೇಲೆ ಶಿಯರ್ ಸ್ಟ್ರೆಂತ್ ಅಗೇನ್ ಟೈಪ್ಸ್, ಫಾರ್ಮುಲಾ. ಅರ್ತ್ ಪ್ರೆಷರ್ ಸೇಮ್ ಟೈಪ್ಸ್ ಇದೆ, ಆಕ್ಟಿವ್ ಅರ್ತ್ ಪ್ರೆಷರ್, ಪ್ಯಾಸಿವ್ ಅರ್ತ್ ಪ್ರೆಷರ್, ಅದ್ರದ್ದು ಫಾರ್ಮುಲಾ. ಸ್ಟೆಬಿಲಿಟಿ ಆಫ್ ಸ್ಲೋಪ್ ಅಲ್ಲಿ ಮೆಥಡ್ಸ್ ಇಂಪಾರ್ಟೆಂಟ್ ಇದೆ, ಮೆಥಡ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ, ಆ ಮೆಥಡ್ಸ್ ನ ಓದಿ, ಆಯ್ತಾ. ನೆಕ್ಸ್ಟ್ ಸೈಟ್ ಇನ್ವೆಸ್ಟಿಗೇಷನ್ಸ್ ಅಲ್ಲೂ ಫಾರ್ಮುಲಾಸ್ ಇದೆ ನೋಡಿ. ನಾನು ಎಲ್ಲ ಕಡೆ ಹೇಳ್ತಾ ಇರೋದು ಅಟ್ ಲೀಸ್ಟ್ ನೀವು ಫಾರ್ಮುಲಾಸ್ ಓದ್ರೆ ಯು ಕ್ಯಾನ್ ಗಿವ್ ಎನ್ ಟಾಪ್ ಕಾಂಪಿಟೇಷನ್, ಫಾರ್ಮುಲಾಸ್ ಆದ್ರೂ ಓದ್ಕೊಳ್ಳಿ. ಓಕೆ, ಸೊ ಇವು ಇಂಪಾರ್ಟೆಂಟ್ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ವಾಟರ್ ಸಪ್ಲೈ ಅಂಡ್ ಸ್ಯಾನಿಟರಿ ಇಂಜಿನಿಯರಿಂಗ್ ಅಂತಿದೆ. ಸೊ ವಾಟರ್ ಸಪ್ಲೈ ಅಲ್ಲಿ ವಾಟರ್ ಟ್ರೀಟ್ಮೆಂಟ್ ಯೂನಿಟ್ಸ್ ನಿಮ್ಗೆ ಗೊತ್ತಿದೆ, ಸೆಡಿಮೆಂಟೇಶನ್, ಏರಿಯೇಷನ್, ಸರ್ಕ್ಯುಲೇಷನ್, ಫಿಲ್ಟ್ರೇಷನ್, ಆಯ್ತಾ. ಇಲ್ಲಿವರೆಗೂ ವಾಟರ್ ಸಪ್ಲೈ ಇದೆ. ಇದಾದ್ಮೇಲೆ BOD, COD, DO, ಸಿವರ್ ಅಪ್ರೆಂಟಿಸ್, ಆಕ್ಟಿವೇಟೆಡ್ ಸ್ಲಜ್ ಪ್ರೋಸೆಸ್, ಸೆಪ್ಟಿಕ್ ಟ್ಯಾಂಕ್, ಇಮೋಕ್ ಟ್ಯಾಂಕ್, ಇವು ಇಷ್ಟಾದ್ರದ್ದು ಫಂಕ್ಷನ್ಸ್ ಏನಾದ್ರೆ ನೋಡ್ಕೊಳ್ಳಿ. ಆಮೇಲೆ ಪ್ರಾಬ್ಲಮ್ ಜಾಸ್ತಿ BOD, COD ಮೇಲೆನೆ ಕೇಳ್ತಾರೆ, BOD, COD ಮೇಲೆ ಕ್ವಶನ್ ಜಾಸ್ತಿ ಬರುತ್ತೆ, ಅದನ್ನ ನೀವು ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದೆ, ಆಯ್ತಾ. ಅದು ಪದೇ ಪದೇ ಯಾವ ಕ್ವಶನ್ ಬರ್ತಾ ಇದೆ ಅದ್ರ ಬಗ್ಗೆ ನಾವು ನೋಡ್ಕೋಬೇಕು. ಯಾಕಂದ್ರೆ BOD ಏನಿದೆ, BOD 5 day BOD ಫಾರ್ಮುಲಾ ಏನಿದೆ ನೋಡಿ, ಅದು ಒಂದು. ಆಮೇಲೆ ಏನಂತಂದ್ರೆ PH ಕ್ಯಾಲ್ಕುಲೇಷನ್ ಒಂದು, ಇದು ಕಂಪಲ್ಸರಿ ಒಂದೆರಡು ಕ್ವಶನ್ ಬರ್ತಾನೆ ಇದೆ. ಆಮೇಲೆ ಏನಂತಂದ್ರೆ ಪಾಪ್ಯುಲೇಷನ್ ಫೋರ್ಕಾಸ್ಟಿಂಗ್ ಒಂದು ಓದ್ಕೊಳ್ಳಿ, ಯಾವ ಪ್ರಾಬ್ಲಮ್ಸ್, ಸೊ ಅದನ್ನು ಇಂಪಾರ್ಟೆಂಟ್ ಇದೆ, ಆಯ್ತಾ. ಸೊ ಈ ಸೆಪ್ಟಿಕ್ ಟ್ಯಾಂಕು, ಇಮೋಕ್ ಟ್ಯಾಂಕು ಎಲ್ಲ ಡೈಜೆಷನ್ ಟ್ಯಾಂಕ್ಸ್ ಗಳಿದೆಯಲ್ಲ, ದೀಸ್ ಆರ್ ಡೈಜೆಷನ್ ಟ್ಯಾಂಕ್ಸ್. ಇದರಿಂದ ಡಿಸೈನ್ ಸ್ಟೆಪ್ಸ್ ಅಥವಾ ಡಿಸೈನ್ ಪ್ಯಾರಾಮೀಟರ್ಸ್ ಮೇಲೆ ಏನಂತಂದ್ರೆ ಕ್ವಶನ್ ಕೇಳ್ಬೋದು, ಡಿಸೈನ್ ಪ್ಯಾರಾಮೀಟರ್ಸ್ ಮೇಲೆ, ಆಯ್ತಾ. ಸರ್ಫೇಸ್ ಲೋಡಿಂಗ್ ಎಷ್ಟಿರುತ್ತೆ ಅದ್ರದ್ದು ಏನಂತಂದ್ರೆ, ಆಮೇಲೆ ಬೇರೆ ಬೇರೆದು ಪ್ಯಾರಾಮೀಟರ್ಸ್ ಏನಿರುತ್ತೆ ಅದ್ರ ಮೇಲೆ ಕೇಳ್ತಾರೆ, ರೈಟ್. ಸೊ ಇದಿಷ್ಟು ಓದೋದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಅಲ್ಲಿ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಆಕ್ಚುಲಿ 2-3 ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಆಯ್ತಾ. ಒಂದು ಟ್ರಾಫಿಕ್ ಇದೆ, ಆಯ್ತಾ, ಯು ಕ್ಯಾನ್ ಅವಾಯ್ಡ್ ದಿಸ್, ಟ್ರಾಫಿಕ್ ಅವಾಯ್ಡ್ ಮಾಡ್ಕೊಳ್ಳಿ, ಆಯ್ತಾ. ಪೇಮೆಂಟ್ ಮಟೀರಿಯಲ್ ಇದು ಈಸಿ ಇದೆ, ಓದೋದು ಬೇಕಾಗಿಲ್ಲ. ರೈಲ್ವೆ ಇಂಜಿನಿಯರಿಂಗ್ ಅಲ್ಲಿ ನೀವು ಓದ್ಬೇಕಾಗಿರೋದು ಸ್ಲೀಪರ್ ಡೆನ್ಸಿಟಿ ಒಂದು ಇಂಪಾರ್ಟೆಂಟ್ ಇದೆ, ಸ್ಲೀಪರ್ ಡೆನ್ಸಿಟಿ ಒಂದು ಇಂಪಾರ್ಟೆಂಟ್ ಇದೆ, ಮತ್ತೆ ಟ್ರ್ಯಾಕ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ, ಟ್ರ್ಯಾಕ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ. ಸೊ ಈ ಟಾಪಿಕ್ ನ ಕಂಪಲ್ಸರಿ ಓದಿ, ಇದರಲ್ಲಿ ಏನಂತಂದ್ರೆ ಬೇರೆ ಬೇರೆದೆಲ್ಲ ಬರುತ್ತೆ, ಅದನ್ನ ಓದಿ. ಆಮೇಲೆ ಟ್ರಾನ್ಸಿಷನ್ ಕರ್ವ್ಸ್, ಅದು ಏನೋ ನೀವು ಕವರ್ ಮಾಡ್ಕೋಬಹುದು ಇದರಲ್ಲೂ ರೈಲ್ವೆದಲ್ಲಿ, ಆಯ್ತಾ. ಆಮೇಲೆ ಹೈವೇ ಜಾಮೆಟ್ರಿಕ್ ಡಿಸೈನ್ ಅಲ್ಲಿ ಅದೇ ಸೂಪರ್ ಎಲಿವೇಶನ್, ಓವರ್ಟೇಕಿಂಗ್ ಸೈಡ್ ಡಿಸ್ಟೆನ್ಸ್, ISD, ಆಯ್ತಾ, ಸೂಪರ್ ಎಲಿವೇಶನ್, ಇವೆಲ್ಲಾನು ಓದ್ಬೇಕು. ಇವೆಲ್ಲದ್ರ ಫಾರ್ಮುಲಾ ಕಂಪಲ್ಸರಿ ಗೊತ್ತಿರ್ಬೇಕು. ಆಮೇಲೆ ಹಾರಿಜೆಂಟಲ್ ಅಲೈನ್ಮೆಂಟ್, ವರ್ಟಿಕಲ್ ಅಲೈನ್ಮೆಂಟ್ ಎಷ್ಟಾದ್ರೂ ಓದ್ಲೇಬೇಕಾಗುತ್ತೆ, ಆಯ್ತಾ. ಸೈಡ್ ಡಿಸ್ಟೆನ್ಸ್ ಈಸ್ ಆಲ್ರೆಡಿ ಕವರ್, ಇಷ್ಟು ಮಿನಿಮಮ್ ಆದ್ರೂ ಓದ್ಲೇಬೇಕು, ಇಲ್ಲ ಅಂದ್ರೆ ಏನು ಸುಮ್ನೆ ಗಾಳಿಯಲ್ಲೇ ಆಗುತ್ತೆ ಕೆಲಸ, ಆಯ್ತಾ. ನೆಕ್ಸ್ಟ್ ಹೈಡ್ರೋಲಜಿ ನೋಡಿ, ಇವು 2 ಸಬ್ಜೆಕ್ಟ್ ನ ಯು ಕ್ಯಾನ್ ಏನಂತಂದ್ರೆ ಲಾಸ್ಟ್ ಅಲ್ಲಿ ಹೋದ್ರು ಬರುತ್ತೆ, ಇಲ್ಲ ಅಂತಂದ್ರೆ ನೀವು ಏನಂತ ಬರೀ MCQ ಮಾಡಿದ್ರು ಬರುತ್ತೆ. ಹೈಡ್ರೋಲಜಿಕಲ್ ಸೈಕಲ್ ಅಂದ್ರೇನು, ಯೂನಿಟ್ ಹೈಡ್ರೋಗ್ರಾಫ್ ಅಂದ್ರೇನು, ಫ್ಲಡ್ ಎಸ್ಟಿಮೇಷನ್, ರಿಸರ್ವರ್ ಡಿಸೈನ್, ಆಯ್ತಾ, ರೈನ್ಫಾಲ್ ಅನಾಲಿಸಿಸ್, ಇವೆಲ್ಲ ಮಾಡೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ಇವಾಗ ಡಿಟೇಲ್ ಅಲ್ಲಿ ಓದೋದು ಕಷ್ಟ. ಅದಕ್ಕೆ ನೀವು ಇದನ್ನ MCQ ಥ್ರೋನೇ ಓದಿ ಇದಕ್ಕೆ, ಯಾಕಂದ್ರೆ ಟೈಮ್ ಇಲ್ಲ ಜಾಸ್ತಿ, ಮಾತ್ರ 12 days ಅಷ್ಟೇ ಇದೆ. ಸೊ MCQ ಥ್ರೋ ನೀವು ಮಾಡಬಹುದು. ನೆಕ್ಸ್ಟ್ ಇರಿಗೇಷನ್ ಒಂದು ಸಬ್ಜೆಕ್ಟ್ ಇದೆ. ಇರಿಗೇಷನ್ ಅಲ್ಲಿ ಡ್ಯೂಟಿ, ಡೆಲ್ಟಾ, ಕ್ರಾಪ್ ವಾಟರ್ ರಿಕ್ವೈರ್ಮೆಂಟ್, ಕ್ಯಾನಲ್ ಡಿಸೈನ್, ಗ್ರಾವಿಟಿ ಡ್ಯಾಮ್ಸ್, OG ಸ್ಪಿಲ್ವೇ, ಇರಿಗೇಷನ್ ಮೆಥಡ್ಸ್, ಇವನ್ನ ಓದ್ಬೇಕು, ಆಯ್ತಾ. ಸೊ ಇವು ಏನಂತಂದ್ರೆ ಕೊಟ್ಟಿರೋ ಸಬ್ಜೆಕ್ಟ್ಸ್. ಈಗ ನಾನು ಇಲ್ಲಿ ಹೇಳಿರೋದೆಲ್ಲ ಏನಿದೆ ಸಬ್ಜೆಕ್ಟ್ಸ್ ವಿತ್ ದೇರ್ ಇಂಪಾರ್ಟೆಂಟ್ ಟಾಪಿಕ್ಸ್. ಈಗ ಹೈ ವೇಟೆಡ್ ಸಬ್ಜೆಕ್ಟ್ ಫಾರ್ ಲಾಸ್ಟ್ 12 days ಅಂತ ಈಗ ಮತ್ತೆ ಅವರಲ್ಲೂ ಸ್ವಲ್ಪ ಜನ ಕೇಳ್ತಾರೆ, ಸರ್ ಯಾವ್ದು ಫಸ್ಟ್ ಓದ್ಬೇಕಂತ. ಅವ್ರಿಗೋಸ್ಕರ ಇದು ಏನಂತಂದ್ರೆ ಫಸ್ಟ್ ಇದನ್ನ ಓದಿ, ವಾಟರ್ ಸಪ್ಲೈ, ಸ್ಟ್ರಕ್ಚರ್, ಜಿಯೋಟೆಕ್, ಸಾಲ್ವ್. ಫಸ್ಟ್ ಇಂಪಾರ್ಟೆನ್ಸ್ ಈ ಸಬ್ಜೆಕ್ಟ್ಸ್ ಗಳಿಗೆ ಕೊಡಿ. 4 ಸಿವಿಲ್ ಇಂಜಿನಿಯರ್ ಸಬ್ಜೆಕ್ಟ್ಸ್ ಇದೆ, ಇದು 4 ಸಬ್ಜೆಕ್ಟ್ಸ್ ಇದೆ, ಇದು ಇದನ್ನ ಮರಿಯಕ್ ಹೋಗ್ಬೇಡಿ, ಇದನ್ನ ಬಿಡಕ್ ಹೋಗ್ಬೇಡಿ, ಬೇರೆದ್ ಬಿಟ್ಟರೆ ಪರವಾಗಿಲ್ಲ, ಇದನ್ನ ಬಿಡಕ್ ಹೋಗ್ಬೇಡಿ, ಆಯ್ತಾ. ಸೆಕೆಂಡ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್, ಫ್ಲೂಯಿಡ್ ಮೆಕ್ಯಾನಿಕ್ಸ್, ಸರ್ವೆ ಓದಿ. ಬಟ್ ಈ Tier 2 ನಾನು ಏನು ಆಡ್ ಮಾಡಲ್ಲ, ಡೈರೆಕ್ಟ್ ಆಗಿ ಇವು ಎಲ್ಲಾನು ಒಂದರಲ್ಲೇ ಇಟ್ಬಿಡಿ, ಎಷ್ಟು ಒಂದೇ, ಟ್ರಾನ್ಸ್ಪೋರ್ಟೇಷನ್, ಫ್ಲೂಯಿಡ್ ಮೆಕ್ಯಾನಿಕ್ಸ್, ಸರ್ವೆ, ಆಯ್ತಾ. ಫಸ್ಟ್ ಈ 4 ಇದೊಂದು 3 7 ಸಬ್ಜೆಕ್ಟ್ಸ್, 7ರಿಂದ 8 ಸಬ್ಜೆಕ್ಟ್ ಮರಿಯಕ್ ಹೋಗ್ಬೇಡಿ, ಇದನ್ನು ಫಸ್ಟ್ ಓದಿ, ಆಯ್ತಾ. ಅದಾದ್ಮೇಲೆ ಹೈಡ್ರಾಲಜಿ, ಇರಿಗೇಷನ್, ಬಿಲ್ಡಿಂಗ್ ಇಂಜಿನಿಯರಿಂಗ್ ಓದಿದ್ರು ಪರವಾಗಿಲ್ಲ, ಬಿಟ್ರು ನಡೆಯುತ್ತೆ. ಅಟ್ಲೀಸ್ಟ್ ಇಷ್ಟು ಸಬ್ಜೆಕ್ಟ್ ಆದ್ರೂ ಓದ್ಕೊಂಡು ಹೋಗಿ, ಆಯ್ತಾ.
ಸೊ ಅಷ್ಟ್ರಲ್ಲಿ ನೀವು ಒಂದು ಚೆನ್ನಾಗಿ ಕಾಂಪಿಟೇಷನ್ ಕೊಡ್ಬೋದು, ಪ್ರಿಪರೇಷನ್ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಈಗ ಕ್ವಶನ್ಸ್ ಬರುತ್ತೆ. ಆ ಬೇರೆ ಬೇರೆ ಟೈಪ್ ಸ್ಟೂಡೆಂಟ್ ಇರ್ತಾರೆ. ಸರ್ ನಾನು ಸಿಲೆಬಸ್ ಕವರ್ ಮಾಡಿದ್ದೀನಿ, ಬಟ್ 80% 90% ಮಾಡಿದ್ದೀನಿ. ಅಂಥವ್ರು ಏನ್ ಮಾಡ್ಬೇಕು, 70% ಟೈಮ್ ನಿಮ್ದು MCQ ಕೊಡಿ, 20% ರಿವಿಷನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನೋಟ್ಸ್ ಏನ್ ಮಾಡಿರ್ತೀರ ಅದನ್ನ ರಿವಿಷನ್ ಇಸ್ ಅ ಕಿಂಗ್. ರಿವಿಷನ್ ಈಸ್ ಕಿಂಗ್ ಅಂದ್ರೆ ಯಾರು ರಿವಿಷನ್ ಮಾಡ್ತಾರೆ ಅವ್ರಿಗೆ ಗೆದ್ದಿತಾರೆ, ಆಯ್ತಾ. 10% ವೀಕ್ ಟಾಪಿಕ್ ಥಿಯರಿ ಅಂತ ಇದೆ. ಸೊ ಇದನ್ನ ಬೇಡ ಅಂತಂದ್ರೆ ಇದನ್ನ ಅವಾಯ್ಡ್ ಮಾಡ್ಬಿಟ್ಟು ಇದರಲ್ಲೇ ಆಡ್ ಮಾಡ್ಬಿಡಿ, ಆಯ್ತಾ. 70% MCQಗೆ 30% ರಿವಿಷನ್ ಕೊಡಿ, ಬರುತ್ತೆ ಅಂತ, ಆಯ್ತಾ. ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ, ರೈಟ್. ಸೊ ಈಗ ನೀವು ಫೋಕಸ್ ಮಾಡ್ಬೇಕಾಗಿರೋದು MCQ, ಪ್ರಿವಿಯಸ್ ಇಯರ್ ಕ್ವಶನ್, ಫಾರ್ಮುಲಾ ರಿವಿಷನ್, ಶಾರ್ಟ್ ನೋಟ್ಸ್ ಇಷ್ಟೇ. ಹೊಸ ಟಾಪಿಕ್ ಓದೋದು ಸ್ವಲ್ಪ ಕಷ್ಟ ಇದೆ ಅವಾಗ. ಕಷ್ಟ ಅಂತಂದ್ರೆ ಬೇಗ ತಲೆಯಲ್ಲಿ ಹೋಗಲ್ಲ, ಪ್ರೆಷರ್ ಜಾಸ್ತಿ ಇದೆ ಅವಾಗ, ಯಾಕಂದ್ರೆ ಎಕ್ಸಾಮ್ 12 days ಅಲ್ಲಿ ಇದೆ ಅದಕ್ಕೆ. ಓಕೆ, ಸೊ ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಜನ ಇರ್ತಾರೆ ಬರೀ 50% ಅಂದ್ರೆ ಒಂದ್ 2-3 ಸಬ್ಜೆಕ್ಟ್ ಮಾಡಿದ್ದಾರೆ, ಇನ್ನೊಂದ್ ಸ್ವಲ್ಪ ಮಾಡಿಲ್ಲ. ಅಂತವ್ರಿಗೆ ಏನ್ ಮಾಡೋದು ಅಂತಂದ್ರೆ ನೀವು ಹಿಂಗ್ ಮಾಡ್ಬೋದು, 50% ಕಾನ್ಸೆಪ್ಟ್ ರಿವಿಷನ್ ಮಾಡ್ಬೋದು, 40% MCQ, 10% ಫಾರ್ಮುಲಾ ರಿವಿಷನ್ ಮಾಡ್ಬೋದು, ಆಯ್ತಾ. ಈ ತರ ಟೈಮ್ ನ ಡಿವೈಡ್ ಮಾಡ್ಕೊಂಡು ಓದಿ ಅಂತಾನೆ ಹೇಳ್ತಾ ಇರೋದು, ರೈಟ್. ಸೊ ಸ್ಟೂಡೆಂಟ್ ಶುಡ್ ಕ್ವಿಕ್ಲಿ ರಿವೈಸ್ ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ದೆನ್ ಸಾಲ್ವ್ ದ MCQ. ಯಾಕಂದ್ರೆ ಟೈಮ್ ಜಾಸ್ತಿ ಇಲ್ಲ, ರಿವಿಷನ್ ಅವತ್ತೇ ಮಾಡ್ಬೇಕು, MCQನು ಅವತ್ತೇ ಸಾಲ್ವ್ ಮಾಡ್ಬೇಕು, ಯಾಕಂದ್ರೆ ಟೈಮು ಬರೀ 12 days ಅಷ್ಟೇ ಇದೆ ಅದಕ್ಕೋಸ್ಕರ. ಇದನ್ನ ಈ ಕ್ಯಾಟಗರಿ ಬಿಟ್ಮೇಲೆ ಇನ್ನೊಂದು ಕ್ಯಾಟಗರಿ ಇರುತ್ತೆ, ಏನಂತಾರೆ ನಾನು ಏನು ಓದಿಲ್ಲ ಸುಮ್ನೆ ಅಪ್ಲೈ ಮಾಡಿದ್ದೀನಿ ಅಂತ. ಅವ್ರಿಗೆ ನಾನು ಏನು ಅಡ್ವೈಸ್ ಕೊಡಕ್ ಆಗಲ್ಲ. ಏನು ಅಂತಾರೆ ಮ್ಯಾಕ್ಸಿಮಮ್ ಒಂದೇ ಹೇಳ್ಬೋದು, ನೀವೇನಂತಾರೆ MCQ ಸಾಲ್ವ್ ಮಾಡಿ ಹೋಗಿ, ಆಯ್ತಾ. ಎಷ್ಟಾಗುತ್ತೆ ಅಷ್ಟು ಎಕ್ಸಾಮ್ ನ ಬರೀರಿ ಅಷ್ಟೇ. ಯಾಕಂದ್ರೆ ವಿತೌಟ್ ಪ್ರಿಪರೇಷನ್ ಐ ಕ್ಯಾನಾಟ್ ಗಿವ್ ಎನಿ ಅಡ್ವೈಸ್ ಆ ತರ ಕೊಡೋದು ತಪ್ಪಾಗುತ್ತೆ, ಆಯ್ತಾ. ನೀವು ಓದಿರೋದೇ ಕಷ್ಟ ಆಗ್ತಾ ಇದೆ. ಓದ್ದೇ ಇರೋ ಸುಮ್ನೆ ABCD ಮಾಡೋರಿಗೆ ಏನ್ ಹೇಳೋದು, ಅವ್ರು ಹೆಂಗೋ ಅದೇ ABCD ಮಾಡ್ತಾರೆ, ಅವ್ರಿಗೆ ಏನು ಯೂಸು ಇಲ್ಲ ನಮ್ ವಿಡಿಯೋ, ಆಯ್ತಾ. ಸೊ ದಿಸ್ ಈಸ್ ಅಬೌಟ್ ದ ಸಿಲೆಬಸ್ ಕವರೇಜ್ ಯಾವ ತರ ಮಾಡ್ಬೇಕು ಅಂತ. ಇನ್ನೊಂದು ಇಂಪಾರ್ಟೆಂಟ್ ಇದೆ, ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆ ಅಂತ ನಾನು ಹೇಳ್ತೇನೆ ನೋಡಿ. ಆಕ್ಚುಯಲ್ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅಂತ ಗೊತ್ತಾಗುತ್ತೆ ನಮ್ಗೆ, ಅಂದ್ರೆ ಸೇಮ್ ಕ್ವಶನ್ ಬರುತ್ತೆ ಅಂತಲ್ಲ, ಆ ತರ ಬರಬಹುದು, ಎಕ್ಸ್ಪೆಕ್ಟೆಡ್ ಗೊತ್ತಾಗುತ್ತೆ. ಐಡೆಂಟಿಫೈ ದ ರಿಪೀಟೆಡ್ ಟಾಪಿಕ್ಸ್. ನೋಡಿ, ಒಂದು ಸಬ್ಜೆಕ್ಟ್ ನೋಡ್ರೆ ಅದರಲ್ಲಿ ಯಾವ ಟಾಪಿಕ್ ಪದೇ ಪದೇ ಅದೇ ಕ್ವಶನ್ ಬರ್ತಾ ಇದೆ ಅಥವಾ ರಿಪೀಟ್ ಆಗ್ತಿದೆ, ಅದೇ ಚಾಪ್ಟರ್ ಅಲ್ಲಿ ಬೇರೆ ಕ್ವಶನ್ ಬರ್ತಾ ಇದೆ, ಅದು ಗೊತ್ತಾಗುತ್ತೆ ನಮ್ಗೆ. ಅದೆಲ್ಲ ಹೆಂಗ್ ಗೊತ್ತಾಗುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಂದ, ರೈಟ್. ಸೊ ಅಕ್ಯುರೇಸಿನೂ ಗೊತ್ತಾಗುತ್ತೆ ನಮ್ಗೆ ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ, ಆಯ್ತಾ. ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ, ಈ ಕ್ವಶನ್ಗೆ ನಾನು ಸಾಲ್ವ್ ಅಲ್ಲಿ ಎಷ್ಟು ಟೈಮ್ ತಗೋತಾ ಇದ್ದೀನಿ, ಅದೇ ಬೇರೆ ಕ್ವಶನ್ ಮಾಡೋಕೆ ನಾನು ಎಷ್ಟು ಟೈಮ್ ಆಗ್ತಾ ಇದೆ ನಮ್ಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನೋ ದ ಹೈ ವೇಟೇಜ್ ಕಾನ್ಸೆಪ್ಟ್, ಆಯ್ತಾ. ಹೈ ವೇಟೇಜ್ ಕಾನ್ಸೆಪ್ಟ್ ಅಂದ್ರೆ ಗೊತ್ತಾಗುತ್ತೆ ನಮ್ಗೆ, ಹೈ ವೇಟೇಜ್ ಎಷ್ಟಿದೆ ಕಾನ್ಸೆಪ್ಟ್ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅದ್ರಗೋಸ್ಕರ ಏನಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ದು ಆಪ್ ಇದೆ ಸಿವಿಲ್ ವಿತ್ ಸುಧೀರ್. ನಾನು KPSC AE ಮತ್ತೆ JE ಇದು ಲಾಸ್ಟ್ 23 ಪೇಪರ್ಸ್ ನ ಕವರ್ ಮಾಡಿ ಸಾಲ್ವ್ ಮಾಡ್ತಾ ಇದ್ದೀನಿ. ಅದು ಲಾಸ್ಟ್ 10 years ಪೇಪರ್ ಇದೆ. ಲಾಸ್ಟ್ 10 years KPSC ಮತ್ತೆ KE ಮಾಡಿರೋ ಎಕ್ಸಾಮ್ಸ್, ಬರೀ KPSC ಅಲ್ಲ KE ಮಾಡಿರೋದು ಇದೆ. KPSC KE AE ಮತ್ತೆ JE ಮಾಡಿರೋದು 23 ಪೇಪರ್ಸ್ ಇದೆ, ಅದನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೀರೀಸ್ ಇದೆ, ನೀವೇನಂದ್ರೆ ಕೋರ್ಸ್ ಲಾಂಚ್ ಆಗಿದೆ, ಆಯ್ತಾ. ಸೊ ನೀವೇನಂತಂದ್ರೆ 23 ಪೇಪರ್ಸ್ ನಾನು ಮಾಡಿದ್ದೀನಿ ಆಲ್ರೆಡಿ. 6 ಸಬ್ಜೆಕ್ಟ್ ವೈಸ್ ಇರುತ್ತೆ, ಮತ್ತೆ ಸೇಮ್ ಇರಲ್ಲ. ಸಬ್ಜೆಕ್ಟ್ ವೈಸ್ ವಿಡಿಯೋ ಎಕ್ಸ್ಪ್ಲನೇಷನ್ ಆಲ್ 4 ಆಪ್ಷನ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು. ಕಾನ್ಸೆಪ್ಟ್ ಡಿಸ್ಕಷನ್ ಅದರಲ್ಲೇ ಮಾಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಹೇಳ್ತೀನಿ. ಟ್ರಿಕ್ಸ್ ಏನಾದ್ರು ಇದ್ರೆ, ಎಕ್ಸಾಮ್ ಓರಿಯೆಂಟೆಡ್ ಟಿಕ್ಸ್ ಏನಾದ್ರು ಇದ್ರೆ ಅಲ್ಲೇ ಹೇಳ್ತೀನಿ ಅದರಲ್ಲಿ, ರೈಟ್. ಸೊ ಈ ಕೋರ್ಸ್ ನೀವು ಬೈ ಮಾಡ್ಬೇಕಂದ್ರೆ ತುಂಬಾ ಕಮ್ಮಿ ಫೀಸ್ ಇಟ್ಟಿದ್ದೀನಿ ನಾನು, ನೀವು ಹೋಗಿ ನೋಡ್ಬೋದು. ಏನಂತಂದ್ರೆ 900 rupees ಅಷ್ಟೇ ಇದೆ ಕೋರ್ಸ್ದು, 100 rupees ಆಫೇ ಕೊಟ್ಟಿದ್ದೀನಿ ನಿಮ್ಗೆ. ತುಂಬಾ ಕಮ್ಮಿ ಫೀಸ್ ಇಟ್ಟಿದ್ದೀನಿ, ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ. ನೀವು ಬೇಕಾದ್ರೆ ಅದನ್ನ ಬೈ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, ಆಯ್ತಾ. ಸೊ ಇದರಲ್ಲಿ ಲಾಸ್ಟ್ 10 years ಪೇಪರ್ ನ ಸಾಲ್ವ್ ಮಾಡಿದ್ದೀನಿ. ಕಾನ್ಸೆಪ್ಟ್ ಬೇಸ್ಡ್ ಸೊಲ್ಯೂಷನ್ಸ್ ಇದೆ, ಸಬ್ಜೆಕ್ಟ್ ವೈಸ್ ಇದೆ, ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್ ಇದೆ, ಆಯ್ತಾ. ಇದು ಎಲ್ಲ ಅಪ್ಕಮಿಂಗ್ ಎಕ್ಸಾಮ್ ಯಾವ್ಯಾವ AE JE ಎಲ್ಲದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಸಿವಿಲ್ ವಿತ್ ಸುಧೀರ್ ನಮ್ದು ಆಪ್ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಬೈ ಮಾಡ್ಬೋದು. ಇಲ್ಲಾಂದ್ರೆ ಸರ್ಚ್ ಮಾಡಿ ಸಿವಿಲ್ ವಿತ್ ಸುಧೀರ್ ಅಂತ, ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ದು ಯೂಟ್ಯೂಬ್ ಚಾನಲ್ ಏನ್ ಲೋಗೋ ಇದೆ ಸೇಮ್ ಲೋಗೋ ಇರೋದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಮೈ ಕಾಂಟ್ಯಾಕ್ಟ್ ನಂಬರ್, ಏನ್ ಕಾಂಟ್ಯಾಕ್ಟ್ ಮಾಡಿದ್ರು ಕೇಳಿದ್ರು ಇದಿರುತ್ತೆ. ಇದು ನಮ್ದು ಆಪ್ ಲಿಂಕ್ ಇದೆ, ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ಬೇಕಾದ್ರೆ ಅದನ್ನ ಬೈ ಮಾಡ್ಕೋಬಹುದು, ರೈಟ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದಿಸ್. ಐ ಹೋಪ್ ಇದು ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡು ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.